ಎಷ್ಟು ತಕೊಂಡಾಗೈತೆ. ಅಬ್ಬಬ್ಬಬ್ಬಬ್ಬ, ಈ ಮಳೆ ಬಂತಂದ್ರ ಹಂಗಿಂಗ್ ಬರಲ್ಲ ಬಿಡಿದು, ಸಾಮಾನ್ಯ ಮಳೆ ಬರಲ್ಲ ಇದೀಗ. ಒಬ್ರಿಗೊಬ್ರು ಮನುಷ್ಯರ ಮುಖ ಕಾಣತಿಲ್ಲ, ಹಂಗ್ ಮಾಡ ಆಗೈತೆ. ಈ ಹುಡುಗರು ಇಷ್ಟು ಮಳೆ ಮಾಡ ಆಗೈತೆ, ಎತ್ಲಾಗ ಹೋದ್ರು? ಲಕ್ಷ್ಮಿ ಮನೆಯಾಗಿದ್ದಾರೇನು? ಕರ್ಕೊಂಡು ಬರ್ತೀನಿ ಇರು. ಮೊದಲು ಮ್ಯಾಲ ಹತ್ತಿ ಒಂದು ಸರಿ ಮಾಡ್ತೀನೋ, ಮತ್ತು ಇರೋ ಬರೋ ಪಾತ್ರೆ ಸಾಮಾನು ಟಬ್ಬು ಪುಟ್ಟಿ ಎಲ್ಲ ಸೋರೋತಾಗ ಇಡೋದಕ್ಕೈತಿ. ಗಂಗಾ, ಏನು ಹಿಡಿವ, ಏನು ಹಿಡಿದು ಇತ್ತಲ್ ಕಡೆ ಬಟ್ಟೆ ಹಾಕಿದೇನೋ ತಗೊಂಡು ಹೋಗು. ಬಟ್ಟೆ ತಗೊಂಡು ಬರಕ್ಕೆ ಹೋಗತ್ತಿದ್ನಿ ರೀ ಇತ್ತಲ್ ಕಡೆ. ಅವತ್ತು ಮಾವರು ಇವರು ಸೇರ್ಕೊಂಡು ಎಲ್ಲ ಸರಿ ಮಾಡಿದಾರೆ ಬಿಡ್ರಿ, ಅಂಜು ಮತ್ತೆ ಹಾಕತ್ತೀರಿ ನೀವು. ಅವತ್ತು ಅಪ್ಪ ಮಗ ಇಬ್ಬರು ಸೇರಿ ಅತ್ತೆ ಎಲ್ಲ ಸರಿ ಮಾಡಿದ್ದಾರೆ. ಆದರೂ ನಿಮ್ಮ ಮಾವನ ಮಾಡಿದಲ್ಲ, ರಾಜು ಎಲ್ಲಿ ಮಾಡಿದಾನೆ, ಎಲ್ಲ ಕಸ ಅಷ್ಟೇ ಗುಡ್ಸ್ಕೊಟ್ಟಿದ್ದಾನೆ. ನಿಮ್ಮ ಮಾವನ ಮೇಲೆ ನಂಬಿಕೆ ಇಲ್ಲವ, ಎತ್ಲಾಗೋ ಎಲ್ಲೆಲ್ಲಿ ಸಿಕ್ಸಿಟ್ಟೈತೋ ಏನೋ ಅಂಚು. ಮತ್ತು ಒಂದು ಇದಾದರೂ ಆ ಕಡೆ ಈ ಕಡೆ ಆದರೂ ಸೋರ್ತೈತೆ. ಅದಕ್ಕೆ ಅತ್ತಿ ನೋಡಿ ಬಂದ್ರನ ಸಮಾಧಾನ ಆಕೈತೆ ನನಗೆ. ಕಾಲು ನೋವು ಅನ್ನತ್ತಿದ್ರಲ್ರಿ, ಅದಕ್ಕೆ ಹೇಳಿದ್ನಿ. ಕಾಲು ನೋವು ಇದು ಇದ್ದಿದ್ದ ಬಾ, ಸಾಯೋ ಮಟನೂ ಇರ್ತೈತಿದ್ದು. ಇದೇನು ಕಾಲು ನೋವು ಹೋಗಲ್ಲ ಇದು. ಅಯ್ಯಪ್ಪ, ಹತ್ತೀನಿ, ಹಿಡ್ಕೊ ಬಾ. ಹತ್ತಿರ ಇಟ್ಕೊಂಡೀನಿ. ಹತ್ತೀನಿ ರವ, ಗಟ್ಟಿಗೆ ಹಿಡ್ಕೊ. ಮತ್ತೆ ಎಲ್ಲಾಗಾದ್ರೆ ಬಿದ್ದಿದ್ದೀನಿ ನಾನು. ಮೊದಲು ಒಂದು ಕಾಲು ನೋವು ಆಗೈತೆ, ಇನ್ನೊಂದು ಕಾಲು ನೋವು ಮಾಡ್ಕೊಂಡು ಚೇರ್ ಬರ್ತೈತೆ ನೋಡು, ತಳ್ಳು ಚೇರ್, ಅದ್ರ ಮೇಲಿಂದ ಓಡಾಡೋದಾಗಿತ್ತು ಮತ್ತೆ. ಇಲ್ಲ ಹತ್ರಿ. ಹಂಗೆ ಇಟ್ಕೊ. ಈ ಎಣ್ಣೆ ಸಣ್ಣದೈತೆ, ನಾನು ದಪ್ಪ ಇದ್ದೀನಿ, ಒಂದು ಗೊತ್ತಾಗತ್ತಿಲ್ಲ ವಯವ. ಸಾಕು ಬಿಡು. ಬಿಡ್ಲಿ ರೀ? ಆಯ್ತು ಬಿಡವ. ಹೋಗಿ ಇತ್ತಲ್ ಕಡೆ ಬಟ್ಟೆ ತಗೊಂಡು ಹೋಗೋವನ್ನ. ಈ ಹುಡುಗರು ಬರೋದು ಬಿಟ್ಟು ನೋಡಿ, ಹಿಂಗೆ ಹುಡುಕ್ತಾ ಐತೆ. ರಾಜು ಏನು ಮಕ್ಕೊಂಡಿದ್ದಾನ? ಮಲಗಿದಾರಿ, ಕರೀಲಿ ರೀ? ಕರೆಯೋದೇನು ಬೇಡವ, ಮತ್ತು ಮನೆ ಮೇಲೆ ಹತ್ತಿನಂತ ಬೈತಾನ ನಾನು, ಮಕ್ಕಳಿ ಸುಮ್ಮನೆ. ಆಯ್ತು ರೀ ಅತ್ತೆ, ಇತ್ತಲ್ ಕಡೆಗೆ ಹೋಗಿ ಬಟ್ಟೆ ತಗೊಂಡು ಬರ್ತೀನಿ ನಾನು. ಹುಷಾರು, ನೀವು ಈ ಕಡೆ ಉಳ್ಳಿಗಳು ಬಿದ್ದೀರಿ ಮತ್ತೆ. ಇಲ್ಲ, ಹೋಗಿ ಏನೇ ಗಟ್ಟಿಗೆ ಹಿಡ್ಕೊಂಡಿನಿ ಇಲ್ಲಿ. ಮಾಯದಂತ ಮಳೆ ಬಂತನ್ನ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತನ್ನ ಮದಗಾದ ಕೆರೆಗೆ, ಅಂಗೈನಷ್ಟು ಮೋಡನಾಗಿ ಭೂಮಿ ತುಕದ ಗಾಳಿ ಬಿಸಿ, ಅಂಗೈನಷ್ಟು ಮೋಡನಾಗಿ ಭೂಮಿ ತುಕದ ಗಾಳಿ ಬಿಸಿ, ಗುಡುಗಿ ಗೂಡಾಡಿ ಚೆಲ್ಲಿದಳು ಗಂಗಮ್ಮ ತಾಯಿ, ಗುಡುಗಿ ಗೂಡಾಡಿ ಚೆಲ್ಲಿದಳು ಗಂಗಮ್ಮ ತಾಯಿ, ಮಾಯದಂತ ಮಳೆ ಬಂತನ್ನ ಮದಗಾದ ಕೆರೆಗೆ. ಎರಿ ಮೇಗಳ ಬಳ್ಳಾಳು ರಾಯ ಕೆರೆಯ ಬಳಗರ ಬೆಸ್ತರ ಹುಡುಗ, ಓಡಿ ಓಡಿ ಸುದ್ದಿ ಕೊಡಿರಯೋ ನಾನಿಲುವಳಲ್ಲ, ಮಾಯದಂತ ಮಳೆ ಬಂತನ್ನ ಮದಗಾದ ಕೆರೆಗೆ. ಅವ್ವ ಮಿಂಚಾತೈತೆ. ಗಂಗಾ, ಗಂಗಾ, ಜಲ್ದಿ ಬಟ್ಟೆ ತಕೊಂಡ್ ಬಾವನ್ನ. ಈ ಹುಡುಗರಿಗೆ ಕರಿತೀನಿ ನಿಂದರವ, ಮತ್ತೆ ಎಲ್ಲಿ ಮಳ್ಯಾಗ ಅಲ್ಲ ಇರ್ತಾವೇನೋ ಈ ಹುಡುಗರು. ಪುಟ್ಟಿ, ಗುಂಡ, ಬಾರಪ್ಪಯ್ಯ, ಜಲ್ದಿ ಬರ್ರಿ, ಮಳೆ ಮಾಡಾಗೈತೆ. ಲಕ್ಷ್ಮಕ್ಕ, ಕಳ್ಸವ್ರನ್ನ. ಕೇಳಿಸ್ತಾ ಇಲ್ಲವ ಇವ್ರಿಗೆ. ಇಷ್ಟು ಗಂಟ್ಲು ಹರ್ಕೊಂಡು ಹೋಗತ್ತೀನಿ, ಒಬ್ರು ಈ ಕಡೆ ನೋಡತ್ತಿಲ್ಲ ನೋಡು. ಇರು, ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅವ್ರನ್ನ. ತಡ್ಪತ್ರಿ ಒಂದು ಸ್ವಲ್ಪ ಸರಿ ಮಾಡ್ತೀನಿ, ಎತ್ಲೆಲ್ಲಾಗೋ ಆಗೈತಿ. ಯಾಕೋ ಈ ಸತಿ ಮಂಗಳವಾರ ಬಾ ಅಡ್ಡಾಡಿಲ್ಲ ನೋಡು. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಎಷ್ಟು ಹಂಚು ಹೊಡೆದಿಡ್ತಿದ್ವ ಏನೋ. ಪಾಪ ಎತ್ಲಾಗ ಹೋಗಿದ್ದಾವೇನೋ. ಹೋದ ವರ್ಷ ಎಲ್ಲ ಬೈದ್ ಇಡ್ತಿದ್ನಿ, ಅವು ಬಂದಿಲ್ಲ ಅಂತ ನೋಡಿ, ಈಗ ನೆನ್ಸತ್ತೀನಿ ನಾನು. ಅವು ಓಡಾಡ್ಕೊಂತ ಇದ್ರೆ ಚಂದ. ಅತ್ತೆ, ಯಾರು ಅಡ್ಡಾಡಿದ್ರೆ ಚಂದ ಅನ್ನತ್ತೀರಿ? ಯಾರಿಲ್ಲವ, ಮಂಗಗಳು ಯಾಕೋ ಈ ವರ್ಷ ಅಡ್ಡಾಡಿಲ್ಲ ಅಂತ ಅನ್ನತ್ತಿದ್ನಿ. ಬರ್ತಾ ತಡ್ರಿ ಇನ್ಮೇಲೆ ನೋಡುವಂತ್ರಿ. ಮಳೆಗಾಲ ಸ್ಟಾರ್ಟ್ ಆಯ್ತಂದ್ರೆ ಸಾಕು, ಒಂದು ಕಡೆ ಇರ್ಲಿಂತ್ರ ಒಂದು ಕಡೆ ಹೋಗ್ತಾನೆ ಇರ್ತಾವು. ಬರ್ಲಿ ಬರ್ಲಿ, ನಾನು ಅವ್ರ ದಾರಿನ ಕಾಯತೀನಿ. ಯಾಕ್ರಿ ಹಂಚು ಹೊಡೆಯೋದಕ್ಕೆ? ಅದಕ್ಕಂತನೂ ಅಲ್ಲ, ಆದ್ರೆ ಓಡಾಡಿ ಹಂಚೆಲ್ಲ ಹೊಡೆದಿಟ್ಟು ಹೋದ್ರೆ ನಾವು ಇಂಥ ಚಂದ ವಾತಾವರಣದಾಗ ಮನೆ ಮೇಲೆ ಹತ್ತಿ ಹಂಚು ಸರಿ ಮಾಡೋದು ಎಷ್ಟು ಚಂದ ಅನಿಸ್ತದೆ ಗೊತ್ತೇನು? ಹೌದ್ರಿ, ಇರ್ರಿ ನಾನು ಬಟ್ಟೆ ಇಟ್ಟು ಬರ್ತೀನಿ. ಮನೆ ಮೇಲೆ ಹತ್ಬೇಕಂತ ಭಾಳ ಆಸೆ ಐತ್ರಿ ನನಗೆ. ಜಲ್ದಿ ಬಾ, ಒಂದು ಸ್ವಲ್ಪ ಹತ್ತಿ ಇಳಿಯುವಂತೆ, ಮತ್ತು ಮಿಂಚಾತಿತ್ತವ. ಜಲ್ದಿ ಇಳ್ದು ಒಳಗೆ ಹೋಗೋಣ. ಈ ಹುಡುಗರು ನೋಡಿ ಇನ್ನೂ ಬಂದಿಲ್ಲ, ಕರ್ಕೊಂಡು ಬರ್ತೀನಿ ಇರೋ ಅವ್ರಿಗೆ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತೀನಿ. ನಾವು ಆರಾಮದೆ ನೋಡ್ರಿ ಫ್ರೆಂಡ್ಸ್. ಸುತ್ತಮುತ್ತ ತನ್ನ ಗಾಳಿ ಬಿಸಾತೈತ್ರಿ, ಮೋಡ ಕವ್ದಿರೋ ವಾತಾವರಣ, ಕತ್ಲಾಗೈತೆ. ಇಂಥ ಚಂದ ವಾತಾವರಣ ಈ ಮನೆ ಮೇಲೆ ಕುಂತು ನೋಡಕ್ಕೆ ಏನೋ ಒಂಥರ ಖುಷಿ ಆಗತೈತ್ರಿ. ನಮ್ಗೆ ಹಂಗ ಬಟ್ಟೆ ಇಟ್ಟು ಬರ್ತೀನಿ ಅಂತ ಹೋಗಿದ್ದಾಳೆ. ಬಂದ್ರೆ ನಾನು ಇಳಿದು ಹುಡುಗರು ಕರ್ಕೊಂಡು ಬರ್ತೀನಿ ರೀ. ಈಗ ಒಂದೊಂದು ಹನಿ ಉದುರಾತೈತೆ ನೋಡ್ರಿ, ಮಣ್ಣಿನ ವಾಸನೆ ಎಷ್ಟು ಚಂದ ಬರತೈತೆ ಗೊತ್ತೇನು ರೀ? ಬರ್ರಿ ನೀವು ಬರೋಂಗಿದ್ರ ರೀ. ಏನ್ರಿ? ಇದಕ್ಕೇನು ಕಮ್ಮಿ ಇಲ್ಲ, ಹೊರಗಡೆ ಬಂದು ನೋಡಿ ಬರ್ರಿ ಸ್ವಲ್ಪ. ಅವಾಗಿಂದ ಗುಡುಗೋದು ಸೌಂಡ್ ಕೇಳಿಸತೈತೆ. ಇಲ್ಲೇ ಕಿಟಕಿಯಾಗ ಗಾಳಿ ಬರತ್ತಿತ್ತು, ಅದಕ್ಕೆ ಮಲ್ಕೊಂಡು ಮೊಬೈಲ್ ನೋಡ್ತಿದ್ನಿ. ಇಲ್ಲೇನು ಗಾಳಿ ಬರ್ತೈತೆ? ಹೊರಗೆ ಬಂದು ನೋಡಿ ಬರ್ರಿ. ಎ ಸಿ ಗಾಳಿ ಬಂದಂಗೆ ಬರತೈತೆ. ಬರ್ತೀನಿ ನಡಿ. ಮೊಬೈಲಲ್ಲಿ ಚಾರ್ಜು ಕಡಿಮೆ ಆಗಿ ಚಾರ್ಜಿಗೆ ಇಟ್ಟು ಬರ್ತೀನಿ. ಅಮ್ಮ ಏನು ಮಾಡತ್ತೈತೆ? ಅತ್ತೆಯವ್ರ ಮನೆ ಮೇಲೆ ಹತ್ತಿದಾರ್ರಿ. ಹೌದೇನು? ಅದಕ್ಕೆ ಅವಾಗಿಂದ ಹಂಚು ದಡ ಬಡ ಸೌಂಡ್ ಬರತೈತೆ. ನಾನು ಎಲ್ಲಿ ಮಂಗ್ಯಾಗಳು ಜಿಗಾತೇವನೋ ಅನ್ಕೊಂಡಿದ್ನಿ. ಇಲ್ರಿ, ಅತ್ತೆಯವ್ರು ಹತ್ತಿದಾರೆ.
ಅವರು ಅದ ಮಂಗ್ಯಾಗಳು ಯಾಕೋ ಈ ವರ್ಷ ಅಡ್ಡಾಡಿಲ್ಲ ಅನ್ನತ್ತಿದ್ರು. ಈ ಪುಟ್ಟಿ ಗುಂಡ ಕರ್ಕೊಂಡು ಬರ್ರಿ ಹೋಗ್ರಿ, ನೋಡ್ರಿ ಎಷ್ಟೊಂದು ಮಳೆ ಮಾಡ ಆಗೈತಿ, ಮಿಂಚಾತೈತೆ, ಗುಡುಗಾತೈತೆ. ಎಲ್ಲಿ ಹೋಗಿದಾರ ಅವ್ರು? ಅಲ್ಲೇ ಪಕ್ಕದ ಮನೆಗೆ ಹೋಗಿದಾರ ನೋಡ್ರಿ. ಅಲ್ಲ ನಾನು ಹೋಗಲ್ಲಪ್ಪ, ಈಗ ಬನ್ಯಾನ್ ಹಾಕೊಂಡಿನಿ, ಲುಂಗಿ ಮೇಲೆ ಎಲ್ಲಿ ಹೋಗ್ಲಿ ಬರ್ತಾರ ತಗೋ. ಆಯ್ತು ತಗೊಳ್ರಿ. ಸರಿ ರೀ, ಇದು ಬಟ್ಟೆ ಇಟ್ಟು ನಾನು ಮನೆ ಮೇಲೆ ಹತ್ತೀನಿ. ಇರು ಗಂಗಾ. ಏನು ಹೇಳ್ರಿ, ಬರ್ತೀನಿ ತಡ್ರಿ, ಒಂದು ಸ್ವಲ್ಪ ಮನೆ ಮೇಲೆ ಹತ್ಬೇಕ್ರಿ ಅರ್ಜೆಂಟ್. ನಾನು ಇಲ್ಲಾಂದ್ರೆ ಮಳೆ ಬಂದ್ಬಿಡ್ತೈತೆ ಈಗ. ಏನು ಗೊತ್ತಾ? ಏನು ಹೇಳ್ರಿ, ಜಲ್ದಿ ಹೋಗ್ಬೇಕು ನಾನು. ಏನು ಗೊತ್ತೇನು ಗಂಗಾ, ಈ ಥರ ವಾತಾವರಣ ಇದ್ದಾಗ ಇದ್ದಾಗ ಏನಿಲ್ಲ, ಬಿಸಿ ಬಿಸಿ ಚಾ ಪಕೋಡ ಮಾಡ್ಕೊಂಡು ತಿನ್ಬೇಕು ಅನಿಸ್ತೈತೆ. ಮಾಡ್ಕೊಡ್ತೀಯಾ? ಅಷ್ಟೇ ಏನ್ರಿ? ಆಯ್ತು ತಗೊಳ್ರಿ, ಮಾಡ್ಕೊಡ್ತೀನಿ. ಅದ್ರ ಮೊದಲು ಮನೆ ಮೇಲೆ ಹತ್ಬೇಕ್ರಿ ನಾನು. ಹತ್ತು ಬಂದು ಆಮೇಲೆ ಮಾಡ್ಕೊಡ್ತೀನಿ ರೀ. ಮನೆ ಮೇಲೆ ಹತ್ತೀನಿ, ಬಾ ಹತ್ತಿಸ್ ಬರ್ತೀನಿ. ಅಯ್ಯೋ ರೀ, ಏನು ಮಾಡತ್ತೀರಿ? ನಾನು ಹತ್ತೀನಿ, ಇಳಿಸ್ರಿ. ನೀವು ಅಲ್ಲಿ ಅತ್ತೆಯವ್ರು ಇದಾರೆ. ಇರ್ಲಿ ಬಾ, ಅಮ್ಮ ಏನಂತೈತೆ? ಏನು ಅನ್ನಲ್ಲ, ಆದ್ರೆ ನಂಗೆ ನಾಚಿಕೆ ಆಗ್ತೈತೆ, ಇಳಿಸ್ರಿ. ಇಲ್ಲೇ ಇಳಿಸ್ರಿ, ಅತ್ತೆಯವ್ರು ಇದಾರೆ ಹೊರಗೆ. ಇರ್ಲಿ ತಗೋ, ಅಮ್ಮ ಏನು ಮಾಡ್ತೈತೆ? ಈಗ ಇಳಿಸ್ತೀರಾ ಇಲ್ಲ? ನೀವು ಜೋರಾಗಿ ಹೋಗ್ತೀನಿ ನೋಡ್ರಿ ನಾನು. ಕೂಗ್ ನೋಡೋಣ. ಅತ್ತೆ ನೋಡ್ರಿ ಇಲ್ಲಿ. ಗಂಗಾ, ಯಾಕೆ ಏನಾಯ್ತು? ಏನಿಲ್ರಿ ಅತ್ತೆ, ಅದು ಬೆಕ್ಕ ಅಡ್ಡ ಬಂತ್ರಿ. ಹಂಗ ಬಾ, ಅದು ಅಡ್ಡಾಡ್ಬೇಕಾದ್ರೆ ಅಡ್ಡ ಕಾಲಾಗ ಬರ್ತೈತೆ. ಜಲ್ದಿ ಬಾ, ಒಂದು ಸ್ವಲ್ಪ ಇಳಿದ್ ನಾನು ಹುಡುಗರು ಕರ್ಕೊಂಡು ಬರ್ತೀನಿ. ಚಾ ಮಾಡುವಂತೆ. ಈಗ ನಮ್ಮ ಮಳೆ ಸ್ಟಾರ್ಟ್ ಆಯ್ತು ನೋಡಿ, ಹನಿ ಹನಿ ಉದ್ರಾತೈತೆ. ಬಂದೆ ರೀ ಅತ್ತೆ. ಸರಿ ರೀ, ನಾನು ಹೋಗ್ತೀನಿ. ಗಂಗಾ ಇರು, ಏನೇ ಹಿಡಿತೀನಿ. ಬ್ಯಾಡ್ರಿ ಅತ್ತೆ, ನಾನು ಹತ್ತೀನಿ ತಗೊಳ್ರಿ. ಹುಷಾರಾಗತ್ತವ. ಎಷ್ಟು ಚಂದ ಅನ್ಸತೈತ್ರಿ ಇಲ್ಲಿಂದ ವಾತಾವರಣ ನೋಡಕ್. ಇರ್ರಿ, ಅವರು ಎದ್ದಿದ್ದಾರೆ, ಕರಿತೀನಿ. ರೀ ರೀ, ಬರ್ರಿ ಇಲ್ಲಿ ಸ್ವಲ್ಪ. ಆಗ ಬಂದೇ ಬಿಟ್ಟ ನೋಡಿ, ಎಷ್ಟು ಜಲ್ದಿ. ಮಕ್ಕೊಂಡಿದ್ದೀನಪ್ಪ ಏನೇನ? ಇಲ್ಲಮ್ಮ, ಹಂಗ ಉಳ್ಕೊಂಡಿದ್ನಿ. ಹೌದೇನು? ಬಾ ನೀನು ಅಥವಾ ಇಲ್ಲಿ. ಇಲ್ಲ ಬೇಡ, ಅವತ್ತು ಅಪ್ಪಾಜಿ ಎಲ್ಲ ಅನ್ಸರಿ ಮಾಡೈತಲ್ಲಮ್ಮ, ಮತ್ತೆ ಕತ್ತಿದೀಯ? ಅದ ಹಂಚ್ ಹೆಂಗಿಂಗ್ ಸರಿ ಮಾಡಿದಿರಿ ನೋಡೋಣ ಅಂತ ಹತ್ತಿದ್ನಪ್ಪಯ್ಯ. ಗಂಗಾ ಇಳಿದು ಚಾ ಮಾಡಿ ನಡಿ, ಹುಡುಗರು ಕರ್ಕೊಂಡು ಬರ್ತೀನಿ ನಾನು. ಆಯ್ತು ರೀ ಅತ್ತೆ. ಪಕೋಡ ಮಾಡೋಣ ಅಂತಿದ್ರಿ ರೀ ಅವ್ರು, ಮಾಡ್ಲಿರಿ? ನೋಡಿ, ಕಡಲೆ ಇಟ್ಟಿದ್ರೆ ಮಾಡೆ, ಇಲ್ಲಾಂದ್ರೆ ನಿಮ್ಮ ಮಾವನ ಕೈಯಾಗ ಒಂದು 3-4 ಸೇರು ಚುರುಮುರಿ ತರಿಸ್ಕೊಂಡು ಚುರುಮುರಿ ಒಗ್ಗರಣೆ ಕೊಡೋಣಂತ. ಕಡಲೆ ಹಿಟ್ಟು ಇರ್ಬೇಕ್ರಿ, ನೋಡ್ತೀನಿ ರೀ. ಅವ್ವಾ, ಎಷ್ಟು ಮಿಂಚಾತೈತೆ ನೋಡುವ. ಗಂಗಾ ಕೆಳಗಿಡಿ ನಿನ್ನ ಮೊದಲು, ಹುಡುಗರು ಕರ್ಕೊಂಡು ಬರ್ತೀನಿ ನಾನೇ, ನೋಡಿ ಮಾಡೋ. ಇರಪ್ಪ, ಹಂಗ ಹಿಡ್ಕೊ ಇಳಿತೀನಿ. ಗಂಗಾ ನೀನು ಕೆಳಗಿಳಿದು ಬಾರವ, ಜಲ್ದಿ ಮಿಂಚಾತೈತೆ. ಯಾರ ಅಂಗಡಿ ತಾ ಕುತ್ಕೊಂಡೈತೆ ಏನೋ, ಮಳೆ ಮೋಡ ಆಗಿದ್ದು ನೋಡತ್ರ ಬರ್ಬೇಕು ಮನುಷ್ಯ. ಮೊಬೈಲ್ ಚಾರ್ಜಿಗೆ ಇಡೋಗ್ರಿ, ಮತ್ತೆ ಕರೆಂಟ್ ಹೋಗ್ತೈತೆ ನೋಡ್ರಿ. ಈಗ ಇಡ್ತೀನಿ. ಆಯ್ತು, ನೀವು ಚಾರ್ಜಿಗೆ ಇಡೋಗ್ರಿ, ನಾನು ಜಲ್ದಿ ಹೋಗಿ ಚಾ ಮತ್ತು ಪಕೋಡ ಮಾಡ್ತೀನಿ. ಆಯ್ತು. ತಂಗಾಳಿ ತಂಪಲ್ಲು ಇವಳೆ ನೆನಪು ಸುಡುತ್ತಿದೆ, ಬಂಗಾರಿ ಅನ್ನೋಕೆ ಮಾತೆ ಕಾದಿದೆ. ಇನ್ನು ಸ್ವಲ್ಪ ಆಗಬೇಕು, ಆದರೆ ಜಲ್ದಿ ಚಾಗಿಟ್ಬಿಡ್ತೀನಿ. ಎಲ್ಲರೂ ಹೊರಗಿದ್ದಾರೇನೋ ಅವರು. ಸೆಕೆ ಆಗತ್ತೈತೆ. ಆಡಿದ್ದು ಚೆನ್ನಾಗಿತ್ತೇನ್ರಿ? ಅಷ್ಟೇನು ಚೆನ್ನಾಗಿ ಆಡಕ್ಕೆ ಬರಲ್ರಿ ನನಗೆ, ಹಂಗೆ ಆಡಿದ್ನಿ. ಬನ್ರಿ ಫ್ರೆಂಡ್ಸ್, ಎಲ್ಲರೂ ಪಕೋಡ ತಿಂದು ಚಾ ಕುಡ್ದು ಹೋಗೋಂತ್ರಿ. ಇಷ್ಟು ಗುಡ್ಗಾತೈತೆ, ಮಿಂಚಾತೈತೆ. ಆ ಮಿಂಚ್ನಾಗ ಹೋಗಿ ಮಳೆಗೆ ನೆನಿತೀನಿ ಅನ್ನತಾನೆ. ಅದಕ್ಕೆ ಒಳಗೆ ಕರ್ಕೊಂಡು ಬಂದು ಬಾಗ್ಲಾಕಿದ್ನಿ ನೋಡು. ಈಗ ಅದಕ್ಕೆ ಸಪ್ಪ ಕುಂತಾನೆ. ಯಾಕೆ ಹೋಗುಂಡ ಹಂಗೆಲ್ಲ ಆಟ ಮಾಡ್ಬಾರ್ದಪ್ಪ, ಮಳೆ ನಿಂತ ಮೇಲೆ ಹೋಗುವಂತೆ ತಗೋ. ಮಳೆನೂ ಬರತ್ತಿಲ್ಲ, ಏನಿಲ್ಲ. ಮಳೆ ಬರತ್ತಿಲ್ಲ, ಅದ್ರ ಗುಡುಗು ಮಿಂಚು ಸ್ಟಾರ್ಟ್ ಆದ್ರೆ ಮಳೆ ಯಾವಾಗ ಬೇಕಾದ್ರೂ ಬರ್ತೈತೆ. ಅಂದ ಮಳೆನೂ ಬರತ್ತಿಲ್ಲ, ಏನಿಲ್ಲ ಅಂತ ಹೊರಗೆ ಹೋಗಿ ನೋಡೋಗ ಒಂದು ಸ್ವಲ್ಪ. ಮಿಂಚು ಹಂಗೆ ಮಿನ 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 ಬೆಳಕು ಬರತೈತೆ, ಹಂಗೆ ಮಿಂಚಾತೈತೆ. ಮಿಂಚು ಇಲ್ಲ, ಏನೂ ಇಲ್ಲ ಅಜ್ಜಿ. ನಾನು ಹೋಗಿ ನೆನಿತೀನಿ ಅಂದ್ರೂ ಬಿಡಂತಿಲ್ಲ. ಯಾವಾಗಲೂ ಹಿಂಗೆ ಮಾಡ್ತಾರೆ ಇವರು. ಅಳು, ಇನ್ನೂ ಸ್ವಲ್ಪ ಜೋರಾಗಳು. ಎಷ್ಟು ಹತ್ತು ಕರೆದು ಓಡಾಡತ್ರು ನಾನಂತರೂ ಹೊರಗೆ ಬಿಡಲ್ಲಪ್ಪ ಇವನಿಗೆ. ಯಾಕೆ ಆಟ ಮಾಡತ್ತನ್ರಿ ಗುಂಡ? ಈ ಕಡೆ ಸರ್ತ್ ಕುಂದ್ರ ಚಿಮ್ನಿ ಜಳ ಬಡಿತೈತಿ ನೋಡು. ಅದ ಮಳ್ಯಾಗ ನೆನೆಯಕ್ಕೆ ಹೋಗ್ತೀನಿ ಅನ್ನತಾನ. ಹೌದೇನು? ಯಾಕೆ ಹೋಗುಂಡ ಈ ಮಳೆಗೆ ಹೋಗಿ ಎಲ್ಲಿ ನೆನೈತೆ ಅಲ್ಲಿ? ಆಮೇಲೆ ಒಂದೆರಡು ದೋಣಿ ಮಾಡ್ಕೊಡ್ತೀನಿ, ಮಳೆ ನಿಂತ ಮೇಲೆ ನೀರಾಗ ದೋಣಿ ಬಿಡುವಂತ್ರಿ, ತಗೊಳ್ರಿ. ನೋಡಿ ಅಲ್ಲೇ ಹ್ಞೂ ಅನ್ನತಾನ, ಬಾಯಾಗಿಂದ ಹೊರಗೆ ಶಬ್ದಾನು ಬರತ್ತಿಲ್ಲ. ಗಂಗಾ ಪಕೋಡ ಇಟ್ಟು ಚಾನು ಸೋಸ್ಕೊಂಡು ಹೋಗಿ, ಚಾ ಜೋಡಿ ಪಕೋಡ ತಿಂದ್ರನ ರುಚಿ ಇರ್ತೈತಿ. ಆಯ್ತು ರೀ ಅತ್ತೆ. ಗುಂಡ ಅಪ್ಪಯ್ಯ ಪುಟ್ಟಿ ಇಬ್ರು ಹೋಗಿ ಕೈ ತೊಳ್ಕೊಂಡು ಬರ್ರಿ ಹೋಗ್ರಿ. ಈಗ ಎಲ್ಲೆಲ್ಲಿ ಮಣ್ಣಲ್ಲಿ ಆಟ ಆಡಿ ಬಂದಿರೇನೋ, ಕೀಟಾಣುಗಳಿರ್ತಾವೆ, ಕೈ ತೊಳ್ಕೊಂಡು ತಿನ್ಬೇಕು ಏನಾದರೂ ತಿಂದ್ರೆ. ನಡ್ರಿ. ಆಯ್ತು ಅಜ್ಜಿ.